ವಾಸನೆ ಬರ್ತಿದೆ ಅನ್ನೋ ಕಾರಣ ಕೊಟ್ಟು ಇಲ್ಲೊಂದಷ್ಟು ಜನ ಫಾರ್ಮ್ ಮೇಲೆ ದಾಳಿಯನ್ನು ಮಾಡಿದ್ರು. ದಾಳಿ ಮಾಡಿದವ್ರು ಏನು ಕೆಲಸ ಮಾಡಿದ್ರು ಅನ್ನೋದು ಚರ್ಚೆ ಮಾಡಬೇಕಾಗಿರೋ ವಿಚಾರ. ಕೋಳಿ ಫಾರ್ಮ್ಗೆ ನುಗ್ಗಿ ಕೋಳಿ ಹಾಗೂ ಮೊಟ್ಟೆನೇ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಕೇಳಿದ್ರೆ ವಾಸನೆ ಬರ್ತಿತ್ತು, ಹಿಂಗಾಗಿ ನಾವು ನಮ್ಮ ಮನೆಗೆ ತೊಗೊಂಡು ಹೋಗ್ತಿದ್ದೀವಿ ಅಂತ. ಗದಗ್ನ ಗಜೇಂದ್ರಗಡದ ಉಣಚಗಿರಿ ಗ್ರಾಮದಲ್ಲಾಗಿರುವಂತಹ ಘಟನೆ. ಕೋಳಿ ಫಾರ್ಮ್ನಿಂದ ವಾಸನೆ ಬರ್ತಾ ಇತ್ತು, ಹೀಗಾಗಿ ನಾವಿಲ್ಲಿ ದಾಳಿ ಮಾಡ್ತಾ ಇದ್ದೀವಿ ಅಂತ ಬಂದಂತಹ ಗ್ರಾಮಸ್ಥರು ಸಿಕ್ಕ ಕೋಳಿ ಹಾಗೂ ಮೊಟ್ಟೆನ ಅಲ್ಲಿಂದ ತಗೊಂಡು ಹೋಗಿದ್ದಾರೆ. ಕೇಳಿದ್ರೆ ದುರ್ವಾಸನೆಯಿಂದ ಬೇಸತ್ತು ನಾವು ಇಂಥ ಸ್ಟೆಪ್ಪನ್ನು ತಗೊಳ್ತಾ ಇದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಕೋಳಿ ಫಾರ್ಮ್ ಸ್ಥಳಾಂತರ ಮಾಡೋದಕ್ಕೆ ನಾವು ಒತ್ತಾಯಿಸಿದ್ವಿ, ಯಾರೂ ಕೂಡ ಕೇರ್ ಮಾಡಿರಲಿಲ್ಲ. ಹೀಗಾಗಿ ನೂರಾರು ಕೋಳಿ ಸಾವಿರಾರು ಮೊಟ್ಟೆಗಳನ್ನು ಜನನೇ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಏನು ವಿಚಿತ್ರ ಇದು. ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. ಈ ವಿಜುವಲ್ಸ್ ನೋಡ್ತಾ ಇದ್ರೆ ಜನ ಏನು ಬೇಸತ್ತು ಕೋಳಿನ ತಗೊಂಡು ಹೋದಂಗೆ ಕಾಣಿಸ್ತಾ ಇಲ್ಲ. ಲೂಟಿ ಮಾಡೋಕ್ಕೆ ಬಂದು ಲೂಟಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇರೋ ಹಾಗಿದೆ. ಬೇಸತ್ತವ್ರು ಏನು ಮಾಡ್ತಾರೆ, ಕೋಳಿಗಳನ್ನ ಹಾಗೆ ಬಿಡ್ತಾರೆ, ಮೊಟ್ಟೆಗಳನ್ನ ನಾಶ ಮಾಡ್ತಾರೆ. ಇಲ್ಲಿ ಜೋಪಾನ ಕ್ರೇಗಟ್ಲೆ ಎತ್ಕೊಂಡು ಹೋಗ್ತಾ ಇದಾರಲ್ಲ ಅಂತ. ಹೌದು ಮಮತಾ, ಇದು ಒಂದು ಜನರು ಒಂದು ವಿಚಿತ್ರವಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಗದಗ ಜಿಲ್ಲೆಯ ಗಜೇಂದ್ರ ಪಟ್ಟಣದಲ್ಲಿರುವಂತಹ ಉಣಚಗಿರಿಯ ಬಳಿ ಒಂದು ಕೋಳಿ ಫಾರ್ಮ್ ಇತ್ತು. ರಾಮಚಂದ್ರ ಮೇಘರಾಜ್ ಅನ್ನುವಂಥವ್ರ ಕೋಳಿ ಫಾರ್ಮು. ಈ ಕೋಳಿ ಫಾರ್ಮ್ ಅನ್ನ ಸ್ಥಳಾಂತರಿಸಿ ಬೇರೆ ಕಡೆ ಎಲ್ಲಾದ್ರೂ ಮಾಡಿ ಊರ್ ಪಕ್ಕದಲ್ಲೇ ಇರೋದ್ರಿಂದ ಸಾಕಷ್ಟು ದುರ್ವಾಸನೆ ಬರ್ತಾ ಇದೆ. ಅನೇಕ ಜನರಿಗೆ ಕಾಯಿಲೆಗಳು ಸುತ್ತಾಗ್ತಾ ಇದೆ. ಮನೆ ಒಳಗಡೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಹೊರಗಡೆ ಅಂತೂ ಇನ್ನು ದೂರದ ಮಾತು. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಇನ್ನು ಸ್ಥಳಾಂತರ ಮಾಡಿ ಅಂತ ಸಾಕಷ್ಟು ಬಾರಿ ಆ ಸಂಬಂಧಪಟ್ಟಂತ ಮಾಲೀಕರಿಗೆ ಹೇಳಿದ್ರು ಕೂಡ ಕೇಳಿಲ್ಲ. ಈ ಸಂಬಂಧಪಟ್ಟಂತೆ ಗಜೇಂದ್ರಗಡ ತಹಶೀಲ್ದಾರ್ಗೆ ಆಗಿರ್ಬೋದು, ಜೊತೆಗೆ ಪುರಸಭೆ ಅಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿದ್ರು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲೂ ಕೂಡ ಸಚಿವರು ಗಮನಿಸ್ತಿದ್ರು. ಸಚಿವರು ಇದನ್ನ ಪರಿಶೀಲಿಸಿ ಅಂತ ಅಧಿಕಾರಿಗಳು ಹೇಳಿದ್ರು ಕೂಡ ಸುಮಾರು 2 ವರ್ಷ ಆಗ್ತಾ ಬಂದ್ರು ಕೂಡ ಆ ಕೋಳಿ ಫಾರ್ಮ್ ಅನ್ನ ಸ್ಥಳಾಂತರ ಮಾಡಿರಲಿಲ್ಲ. ಇದರಿಂದ ಆಕ್ರೋಶಗೊಂಡಂತಹ ಸ್ಥಳೀಯರು ಇವತ್ತು ಏಕಾಏಕಿ ಆ ಕೋಳಿ ಫಾರ್ಮ್ಗೆ ನುಗ್ಗಿದ್ದಾರೆ. ನುಗ್ಗಿ ತಮಗೆ ಮನ ಬಂದಂತಹ ಕೋಳಿಗಳನ್ನು ತೆಗೆದುಕೊಂಡು ಹೋಗುದು ಮತ್ತು ಮೊಟ್ಟೆಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸಗಳನ್ನ ಮಾಡಿದರೆ. ಆ ಗ್ರಾಮ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಬಂದಂತಹ ಜನರು ಕೂಡ ಅಲ್ಲಿದ್ದಂತಹ ನೂರಾರು ಕೋಳಿಗಳು, ಸಾವಿರಾರು ಮೊಟ್ಟೆಗಳನ್ನ ಕದ್ದೊಯ್ದಂತಹ ಪ್ರಸಂಗ ಇವತ್ತು ವ್ಯಕ್ತವಾಗಿರುವಂತದ್ದು ಮಮತಾ. ರೈಟ್, ಧನ್ಯವಾದ ಭೀಮನಗೌಡ ತಮ್ಮ ಮಾಹಿತಿಗಾಗಿ. ಬಿಟ್ಟು ಸಿಕ್ಕಿದ್ರೆ ನನಗೂ ಇರಲಿ, ನಮ್ಮ ಫ್ಯಾಮ್ಲಿಗೂ ಇರಲಿ, ನಮ್ಮ ಪಕ್ಕದ ಮನೆಗೂ ಇರಲಿ ಅನ್ನೋ ರೀತಿಯಲ್ಲಿ ಮೆಂಟಾಲಿಟಿಯ ಜನ ಬಂದು ನುಗ್ಗಿದ ಪರಿಣಾಮ ಕಂಪ್ಲೀಟ್ ಫಾರ್ಮೇ ಲೂಟಿ ಆಗಿಬಿಟ್ಟಿದೆ. ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಕೇಳಿದ್ರೆ ನಮ್ಗೆ ಬೇಸರ, ಹೀಗಾಗಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಇನ್ನೊಂದು ಸ್ವಲ್ಪ ಬೇಜಾರು ಗೋಲ್ಡ್ ಅಂಗಡಿ ಮುಂದೆ ಮಾಡ್ಕೊಂಬಿಟ್ರಿ. ಇವ್ರು ಏನು ಕತೆ ಇಲ್ಲಿನ ಜನ. ಜನ ಬರೆಯುವುದೇನೆ